ನಮಸ್ಕಾರ. ನಾನು ಸಿದ್ಧಲಿಂಗೇಶ್ವರ ವೀರಪ್ಪ ಕಲಿವಾಳ ಸಾಕಿನ ನಾರಾಯಣಪುರ ತಾಲೂಕು ಚಿಗ್ಗಾಂವ್ ಜಿಲ್ಲಾ ಹಾವೇರಿ. ನಾನು ಸುಮಾರು 5-6 ವರ್ಷದಿಂದ ನಾನು ಎನ್ಕೆ ಬೆಳೀತಾ ಇದ್ದೇನೆ. ಅದರಲ್ಲಿ ಹೋದ ವರ್ಷ 65-60 ಅಂತೇಳಿ ಹೊಸ ತಳಿ ಬಂತು. ಅದು ಹಾಕಬೇಕು ಹಂಗಾರೆ ಒಂದೆರಡು ಪ್ಯಾಕೆಟ್ ನೋಡೋಣ ಶಾಂಪಲ್ ಅಂತ ನೋಡಿದೆ, ಸಿಗಲಿಲ್ಲ ಅನಿವಾರ್ಯ ಕಾರಣದಿಂದ. ಈ ವರ್ಷ ನಾನು ಸುಮಾರು ಈಗ 30 ಪ್ಯಾಕೆಟು ಎನ್ಕೆ 65-60 ಹಾಕಿದ್ದೀನಿ. ಇದ್ದಿದ್ದು ಹೇಳ್ಬೇಕಂದ್ರೆ ಇದಕ್ಕೆ ತಳಗೊಬ್ಬರ 1 ಚೀಲ DAP ಬಿಟ್ಟರೆ ಯೂರಿಯಾನ ಹಾಕ್ಬೇಕು ಅಂತ ಏನು ಹಾಕಿಲ್ಲ. ಆದರೆ ಅನಿವಾರ್ಯ ಕಾರಣ ಮನೆಯಾಗ ಒತ್ತಾಯಕ್ಕೆ ಒಂದೊಂದು ಚೀಲ ಪ್ರತಿ 1 ಎಕರೆಗೂ 1 ಎಕರೆ ಯೂರಿಯಾ 1 ಚೀಲ ಯೂರಿಯಾ ಹಾಕಿದ್ದೀನಿ. ಇಲ್ಲಾಂದ್ರೆ ಹಾಕ್ಬೇಕನ್ನೋ ಮನಸ್ಸು ಇದ್ದಿದ್ದಲ್ಲ, ಯಾಕೆ ಬೆಳವಣಿಗೆ ಚಲೋ ಇತ್ತು. ಈ ವರ್ಷ ನ್ಯಾಚುರಲ್ ಆಗಿ ಯೂರಿಯಾ ಸಾಕಷ್ಟು ಭೂಮಿಗೆ ಅದ ಕೊಟ್ಟಂಗೆ ಆಗೈತಿ. ಹಾಗಾಗಿ ಒಳ್ಳೆ ಇಳುವರಿ ಗೊಂಜಾಳ ಬೆಳೆದೈತಿ. ಮಳೆ ಕಡಿಮೆ ಆಗೈತಿ. ಈ ವರ್ಷ ವಿಚಾರಕ್ಕೆ ನೋಡಿದ್ರೆ ಮಳೆ ಸಾಕಷ್ಟು ಕಡಿಮೆ ಆದರೂ ಒಂದು ಒಳ್ಳೆ ಇಳುವರಿ ತೆಗಿತೀನಿ ಅನ್ನೋ ಆತ್ಮವಿಶ್ವಾಸ ಐತಿ ನನಗೆ. ಯಾಕಂದ್ರೆ ಆ ರೀತಿ ನಾನು ಇದೇ ಅಂತ ಅಲ್ಲ 30 ಪ್ಯಾಕೆಟ್ ಯಾವ ಹೊಲ್ದಾಗ ಹಾಕಿದ್ದೀನಿ. ಮಸಾರಿ ಜಮೀನು ಆಯ್ತು, ಏರಿ ಜಮೀನಿಗೆ ಆಯ್ತು, ಎಲ್ಲವೂ ಇದೇ ಥರನ ಗೊಂಜಾಳ ಬೆಳವಣಿಗೆ ಚಲೋ ಅದಾವು ನನಗೆ. ಹೀಗಾಗಿ ರೈತರಿಗೆ ನಾ ಹೇಳ್ಕೊಳೋದು ಏನಪ್ಪ ಅಂತಂದ್ರೆ, ನಾ ಹೆಂಗೆ ಬೆಳೆದೀನಿ ಹಂಗೆ ಎಲ್ಲರೂ NK 65-60 ಬೆಳೆಯೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗ ನನ್ನ ಲೆಕ್ಕಕ್ಕೆ ಇದು ಆರಾಮ ನಾ ಏನೇ ಇದು ಇಲ್ಲ ಅಂದ್ರೂ ಎಕರೆಕ್ಕೆ ಒಂದು 30 ಚೀಲ 30 ಕ್ವಿಂಟಲ್ ಇಳುವರಿ ತೆಗಿತಾನೆ ಅನ್ನೋ ಆತ್ಮವಿಶ್ವಾಸ ಐತಿ. ಆದರೆ ಈ ಬೆಳೆದಿದ್ದು ಬೆಳವಣಿಗೆ ನೋಡಿದ್ರೆ ಆಕೈತಿ, ನಾನು ಇನ್ನೂ ಜಾಸ್ತಿನ ಆಗ್ಬೋದು ಅನ್ನೋ ಇಳುವರಿ ಎದುರಾಗ ನಾನು ಇದ್ದೇನೆ ಅಂತೇಳಿ ಎಲ್ಲ ರೈತ ಬಾಂಧವ್ರಿಗೆ ಹೇಳ್ಬೇಕಂದ್ರೆ NK 65 ಉತ್ತಮ ಇಳುವರಿ ಬರೋಂಥ ಗೊಂಜಾಳ ಆಕೈತಿ ಅನ್ನೋ ಆತ್ಮವಿಶ್ವಾಸ ಐತಿ ಅಂತೇಳಿ ಯಾರ ರೈತರಾದರೂ ಬೆಳಿಬೋದು, ಇದನ್ನು ಹಾಕ್ಬೋದು ಅಂತೇಳಿ ನಾನು ಒಂದೆರಡು ಮಾತು